ಏಪ್ರಿಲ್ 28, 2026 ರಂದು ಹೊಸ ಚಂಡೀಗಢ್, ಮೂಲನ್ಪುರ್ ನ ಹೊಸ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಸೀಸನ್ನ 40ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 6 ವಿಕೆಟ್ಗಳಿಂದ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಭರ್ಜರಿ ಗೆಲುವು ಸಾಧಿಸಿದೆ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಪಂಜಾಬ್ ಕಿಂಗ್ಸ್ ತಂಡದ ಅಜೇಯ ಓಟಕ್ಕೆ ಈ ಗೆಲುವು ಬ್ರೇಕ್ ಹಾಕಿದ್ದು, ಪಂದ್ಯಾವಳಿಯಲ್ಲಿ ಇದೊಂದು ದೊಡ್ಡ ತಿರುವು. ರಾಜಸ್ಥಾನ್ ರಾಯಲ್ಸ್ ತಂಡ ನೀಡಲಾಗಿದ್ದ 223 ರನ್ಗಳ ಬೃಹತ್ ಗುರಿಯನ್ನು ಯಶಸ್ವಿಯಾಗಿ ಬೆನ್ನತ್ತಿತು. ಕೇವಲ 4 ವಿಕೆಟ್ಗಳನ್ನು ಕಳೆದುಕೊಂಡು 228 ರನ್ ಗಳಿಸಿ, ಇನ್ನೂ 4 ಎಸೆತಗಳು ಬಾಕಿ ಇರುವಾಗಲೇ ಗೆಲುವು ಸಾಧಿಸಿತು. ರಾಜಸ್ಥಾನ್ ಪರ ಡೊನೋವಾನ್ ಫೆರೇರಾ ಬ್ಯಾಟಿಂಗ್ನಲ್ಲಿ ಮಿಂಚಿದರು. ಕೇವಲ 26 ಎಸೆತಗಳಲ್ಲಿ ಅಜೇಯ 52 ರನ್ ಸಿಡಿಸಿ ಸ್ಫೋಟಕ ಆಟ ಪ್ರದರ್ಶಿಸಿದರು. ಅವರಿಗೆ ಶುಭಂ ದುಬೆ ಉತ್ತಮ ಸಾಥ್ ನೀಡಿದರು. ಶುಭಂ ಕೇವಲ 12 ಎಸೆತಗಳಲ್ಲಿ ಅಜೇಯ 31 ರನ್ ಸಿಡಿಸಿ ತಂಡದ ಗೆಲುವನ್ನು ಖಚಿತಪಡಿಸಿದರು. ಈ ರನ್ ಬೆನ್ನಟ್ಟುವಿಕೆಯಲ್ಲಿ ಯಶಸ್ವಿ ಜೈಸ್ವಾಲ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ದು, ರಾಯಲ್ಸ್ ತಂಡಕ್ಕೆ ಅಮೂಲ್ಯ 51 ರನ್ ಸೇರಿಸಿದರು. ಎರಡೂ ಕಡೆಯಿಂದ ಆಕ್ರಮಣಕಾರಿ ಬ್ಯಾಟಿಂಗ್ ಕಂಡುಬಂದ ಈ ಪಂದ್ಯ, ಗೆಲುವಿಗಾಗಿ ಸತತ ಹೋರಾಟವನ್ನು ಪ್ರದರ್ಶಿಸಿತು. ರಾಜಸ್ಥಾನ್ ರಾಯಲ್ಸ್ ತಂಡ ಒತ್ತಡದ ಪರಿಸ್ಥಿತಿಯಲ್ಲೂ ಅದ್ಭುತವಾಗಿ ಆಡಿ, ಐಪಿಎಲ್ 2026ರ ತಮ್ಮ ಅಭಿಯಾನದಲ್ಲಿ ನಿರ್ಣಾಯಕ ಗೆಲುವನ್ನು ಸಂಪಾದಿಸಿತು. ಈ ಗೆಲುವು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಪ್ಲೇಆಫ್ ಪ್ರವೇಶಕ್ಕೆ ಇನ್ನಷ್ಟು ಹತ್ತಿರ ತಂದಿದೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಮೊದಲ ಸೋಲು ಕಂಡಿದ್ದರೂ, ಹಿಂದಿನ ಪ್ರಬಲ ಪ್ರದರ್ಶನಗಳಿಂದಾಗಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲೇ ಉಳಿದುಕೊಂಡಿದೆ. ಪಂದ್ಯದ ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 222 ರನ್ ಕಲೆ ಹಾಕಿತ್ತು. ಪಂಜಾಬ್ ಪರ ಮಾರ್ಕಸ್ ಸ್ಟೋಯಿನಿಸ್ ಮಿಂಚಿದ್ರು. ಕೇವಲ 22 ಬಾಲ್ಗಳಲ್ಲಿ ಅಜೇಯ 62 ರನ್ ಸಿಡಿಸಿದ ಸ್ಟೋಯಿನಿಸ್, ಭರ್ಜರಿ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿ, ಕೊನೆಯ ಓವರ್ಗಳಲ್ಲಿ ತಂಡದ ರನ್ ವೇಗವನ್ನು ಹೆಚ್ಚಿಸಿದ್ರು. ಇನ್ನು ಪ್ರಭ್ಸಿಮ್ರಾನ್ ಸಿಂಗ್ ಕೂಡ ಒಂದು ಮಹತ್ವದ ಅರ್ಧಶತಕ ಸಿಡಿಸಿ, ಪಂಜಾಬ್ಗೆ ಭದ್ರ ಬುನಾದಿ ಹಾಕಿ ಉತ್ತಮ ಆರಂಭ ಒದಗಿಸಿದ್ರು. ಈ ಆಟಗಾರರ ಜೊತೆಯಾಟ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ವಿಭಾಗದ ಮೇಲೆ ಭಾರಿ ಒತ್ತಡ ಹೇರಿತು. ಇಷ್ಟೊಂದು ರನ್ ಹರಿದು ಬಂದಿದ್ರೂ ಸಹ, ರಾಜಸ್ಥಾನ್ ಪರ ಯುಜುವೇಂದ್ರ ಚಾಹಲ್ ಗಮನಾರ್ಹ ಪ್ರದರ್ಶನ ನೀಡಿದ್ರು. 36 ರನ್ಗಳಿಗೆ 3 ವಿಕೆಟ್ ಕಬಳಿಸಿ, ಕೆಲವೊಮ್ಮೆ ರನ್ ಹರಿವನ್ನ ಕಟ್ಟಿಹಾಕಿ ಪ್ರಮುಖ ಬ್ರೇಕ್ ಥ್ರೂ ನೀಡಿದ್ರು. ಆದ್ರೆ ಪಂಜಾಬ್ ಕಿಂಗ್ಸ್ ಬೌಲರ್ಗಳ ಸಾಮೂಹಿಕ ಪ್ರಯತ್ನ, ರಾಜಸ್ಥಾನ್ ರಾಯಲ್ಸ್ನ ಆಕ್ರಮಣಕಾರಿ ಚೇಸಿಂಗ್ನ ನಿಯಂತ್ರಿಸಲು ಹರಸಾಹಸ ಪಟ್ರು. ಹರ್ಷದೀಪ್ ಸಿಂಗ್ 1 ವಿಕೆಟ್ಗೆ 68 ರನ್, ಲಾಕಿ ಫರ್ಗುಸನ್ ವಿಕೆಟ್ ಇಲ್ಲದೆ 57 ರನ್, ಮಾರ್ಕೋ ಜಾನ್ಸೆನ್ 3.2 ಓವರ್ಗಳಲ್ಲಿ 41 ರನ್, ಹೀಗೆ ಪ್ರಮುಖ ಬೌಲರ್ಗಳು ರಾಜಸ್ಥಾನ್ನ ಪ್ರಬಲ ಬ್ಯಾಟಿಂಗ್ ದಾಳಿ ಎದುರು ಈ ದೊಡ್ಡ ಗುರಿಯನ್ನ ಕಾಯ್ದುಕೊಳ್ಳೋಕೆ ಹರಸಾಹಸ ಪಟ್ರು. ನಿರಂತರವಾಗಿ ವಿಕೆಟ್ ಪಡೆಯುವಲ್ಲಿ ವಿಫಲರಾಗಿದ್ದು ಮತ್ತು ರನ್ ಹರಿವನ್ನ ನಿಯಂತ್ರಿಸಲು ಸಾಧ್ಯವಾಗದೆ ಇರೋದೇ ರಾಜಸ್ಥಾನ್ ಇಡೀ ಇನ್ನಿಂಗ್ಸ್ನಲ್ಲಿ ತಮ್ಮ ಆಕ್ರಮಣಕಾರಿ ಆಟ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿತು. ರಾಜಸ್ಥಾನ ರಾಯಲ್ಸ್ ತಂಡದ ಚೇಸಿಂಗ್ ಶುರುವಾಗಿದ್ದೇ ಒಂದು ಪ್ಲಾನ್ ಇಟ್ಕೊಂಡು. ಆರಂಭದಲ್ಲಿ ಕೆಲವು ವಿಕೆಟ್ಗಳು ಬಿದ್ರೂ ಸಹ, ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬೇಕಾದ ರನ್ ರೇಟನ್ನು ಚೆನ್ನಾಗಿ ಕಾಪಾಡಿಕೊಂಡ್ರು. ಯಶಸ್ವಿ ಜೈಸ್ವಾಲ್ ಹೊಡೆದ ಅರ್ಧಶತಕ ಆರಂಭಕ್ಕೆ ಒಳ್ಳೆ ಬೂಸ್ಟ್ ಕೊಟ್ಟು, ಕೊನೆಯ ಓವರ್ಗಳಲ್ಲಿ ಅಬ್ಬರಿಸೋಕೆ ವೇದಿಕೆಯನ್ನು ಸೆಟ್ ಮಾಡಿತ್ತು. ಡೊನೋವನ್ ಫೆರೇರಾ ಮತ್ತು ಶುಭಂ ದುಬೆ ನಡುವಿನ ಅಜೇಯ ನಾಟ್ಔಟ್ ಜೊತೆಯಾಟವೇ ಈ ಮ್ಯಾಚ್ನ ಹೈಲೈಟ್ ಆಗಿತ್ತು. ಯಾಕಂದ್ರೆ ಅವರಿಬ್ಬರೂ ಸೇರಿಕೊಂಡು 9 ಬೌಂಡರಿ, 5 ಸಿಕ್ಸರ್ಗಳನ್ನು ಸಿಡಿಸಿ, ಕೊನೆಯ ಓವರ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ಬೌಲಿಂಗ್ ಅನ್ನು ಚೆನ್ನಾಗಿ ಸೀಳಿದ್ರು. ಫೆರೇರಾ ಅವರ ಶಾಂತ ಸ್ವಭಾವದ ಆಕ್ರಮಣಕಾರಿ ಆಟ, 52 ರನ್, ಮತ್ತು ದುಬೆ ಅವರ ಸ್ಫೋಟಕ 31 ರನ್ಗಳು, ಕಿಂಗ್ಸ್ ಹಾಕಿದ್ದ ದೊಡ್ಡ ಟೋಟಲ್ ಅನ್ನು ಬೆನ್ನಟ್ಟಲು ನಿರ್ಣಾಯಕ ಪಾತ್ರ ವಹಿಸಿದವು. ಈ ಗೆಲುವು ರಾಜಸ್ಥಾನ ರಾಯಲ್ಸ್ ತಂಡವನ್ನು ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಕೊಂಡೊಯ್ದಿದೆ. 9 ಮ್ಯಾಚ್ಗಳಿಂದ ಒಟ್ಟು 12 ಪಾಯಿಂಟ್ಸ್ ಗಳಿಸಿದೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಈ ಸೀಸನ್ನ ಮೊದಲ ಸೋಲನ್ನು ಕಂಡ್ರೂ ಸಹ 8 ಮ್ಯಾಚ್ಗಳಿಂದ 13 ಪಾಯಿಂಟ್ಸ್ ಪಡೆದು ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿ ಹಾಗೇ ಮುಂದುವರಿದಿದೆ. ಇದಕ್ಕೆ ಕಾರಣ ಅವರ ಉತ್ತಮ ನೆಟ್ ರನ್ ರೇಟ್. ಐಪಿಎಲ್ನಲ್ಲಿ ಈ ಎರಡೂ ತಂಡಗಳ ನಡುವೆ ಇದುವರೆಗಿನ ಮುಖಾಮುಖಿ ರೆಕಾರ್ಡ್ ನೋಡೋದಾದ್ರೆ, 31 ಮ್ಯಾಚ್ಗಳಲ್ಲಿ ರಾಜಸ್ಥಾನ ರಾಯಲ್ಸ್ 18 ಗೆಲುವು ಸಾಧಿಸಿದ್ರೆ, ಪಂಜಾಬ್ ಕಿಂಗ್ಸ್ 13 ಮ್ಯಾಚ್ಗಳನ್ನು ಗೆದ್ದಿದೆ. ಇದು ಐತಿಹಾಸಿಕವಾಗಿ ತುಂಬಾ ಸ್ಪರ್ಧಾತ್ಮಕ ಪೈಪೋಟಿಯನ್ನು ತೋರಿಸುತ್ತೆ ಮತ್ತು ಇವರ ಮ್ಯಾಚ್ಗಳು ಯಾವಾಗಲೂ ರೋಚಕವಾಗಿರುತ್ತೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ.